ಇದೊಂದು ಪ್ರಾರಂಭ ದಿನ, ಆದರೆ ಮುಂದೆ ಇದು ನಿರಂತರವಾಗಿ ನಡಿಬೇಕು ಅನ್ನೋದು ನಮ್ಮ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿಗಳ ಕನಸಾಗಿದೆ. ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಆ ಕಾವೇರಿ ಮಾತಿನಲ್ಲಿ ನಾನು ಸಹ ಪ್ರಾರ್ಥಿಸ್ಕೊತೀನಿ. ಇದು ಒಂದು ಧಾರ್ಮಿಕ ಪದ್ಧತಿ ಅಲ್ಲ. ಇದರಿಂದ ಅನೇಕ ಈ ಭಾಗದ ಮಂಡ್ಯ ಜಿಲ್ಲೆಯ, ಮೈಸೂರಿನ ಈ ಭಾಗದ ಅನೇಕ ಜನರಿಗೆ, ಯುವಕರಿಗೆ ಉದ್ಯೋಗ ಅವಕಾಶ ಸಿಕ್ಕದಲ್ದಲೆ, ಸಾರ್ವಜನಿಕರಿಗೆ ಪ್ರವಾಸಿ ತಾಣ ಆಗದಲ್ದಲೆ, ಈ KRS ಏನು ಅವತ್ತಿನ ನಾಲ್ವಾಡಿ ಕೃಷ್ಣ ಒಡೆಯರು ಮತ್ತು ನಮ್ಮ ಏನು ವಿಶ್ವೇಶ್ವರಯ್ಯನವರು ಕಟ್ಟಿದಂಥ ಈ ಬೃಂದಾವನ ಮತ್ತೊಂದು ಈ ರಾಜ್ಯದಲ್ಲಿ ಎಂಥದೇ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡಿದ್ರೂ ಸಹ ಈ ಬೃಂದಾವನಕ್ಕೆ ಮತ್ತೊಂದು ಸಾಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಈ ಭಾಗದಲ್ಲಿ ಎಷ್ಟೇ ನೀರಾವರಿ ಡ್ಯಾಮ್ಗಳಿದ್ರು, ನೀರಾವರಿ ಯೋಜನೆಗಳಿಗೆ ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರು ಕಾವೇರಿ KRS ಅನ್ನೋದು ಈ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ. ಇವತ್ತು ಕಾವೇರಿ ಕೊಡಗಿನಲ್ಲಿ ಹುಟ್ಟಿದ್ರು ಅದು ಮಂಡ್ಯ ಈ ಭಾಗದ 7-8 ಜಿಲ್ಲೆಗೆ ಕುಡಿಯೋ ನೀರು ವ್ಯವಸಾಯಕ್ಕಲ್ಲದೆ ತಮಿಳುನಾಡಿಗೂ ಸಹ ಅನೇಕ ವ್ಯವಸಾಯ ಕುಡಿಯೋ ನೀರಿಗೆ ಇವತ್ತು ಸಿಗ್ತಾ ಇದೆ. ಇಡೀ 92 ವರ್ಷದಲ್ಲಿ ಪ್ರಪ್ರಥಮವಾಗಿ ಜೂನ್ನಲ್ಲಿ ತುಂಬಿ ಇವತ್ತು ಬಾಗ್ನವನ್ನ ಅರ್ಪಿಸ್ತಕ್ಕಂಥ ಆಶೀರ್ವಾದವನ್ನ ಆ ಚಾಮುಂಡೇಶ್ವರಿ, ರಂಗನಾಥ, ಕಾವೇರಿ ನಮಗೆ ಕರುಣಿಸಿದ್ದು ಅತ್ಯಂತ ಸಂತೋಷದ ವಿಚಾರ. ಹೀಗಾಗಿ ಸದಾ ಇದೇ ರೀತಿ ಕಾವೇರಿ ನೀರು KRS ಅನ್ನ ತುಂಬಿ ನಮಗೆ ಎಲ್ರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಆಗಲಿ. ಮುಂದೆ ಯಾವತ್ತೂ ಸಹ ಕಾವೇರಿ ಸಮಸ್ಯೆ ಆಗದ್ ಬೇಡ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ಒಂದು ಕಥೆನೇ ಇದೆ. ಗಂಗಾ ಆರತಿ ಮಾಡಲಿಕ್ಕೆ ಗಂಗೆ ತುಂಬಾ ತೊಂದರೆ ಆದಾಗ ಆರತಿ ಮಾಡಿ ಮಾಡಿ ಶಾಂತಿಗೆ ತಂದಂಥದ್ದು. ಅದರ ಅನೇಕ ಒಂದು ರೀತಿಗಳಲ್ಲಿ ಹೇಳ್ತಕ್ಕಂಥ ನಾವು ಹೋದಾಗ ಗೊತ್ತಾಗುತ್ತೆ. ಅದೇ ರೀತಿ ಕಾವೇರಿ ಸಮಸ್ಯೆನೂ ಸಹ ನಾವು ಕಾವೇರಿ ತಾಯಿಗೆ ಅರ್ಪಿಸ್ತಕ್ಕಂಥ ವಂದನೆ ಇರ್ಬೋದು, ಗೌರವ ಇರ್ಬೋದು, ನಮಗೆ ಮುಂದೊಂದು ದಿವಸ ಇದರ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಭರವಸೆನ ಇಟ್ಟು ನಮ್ಮ ನೀರಾವರಿ ಸಚಿವರು, ಬೆಂಗಳೂರಿನ ಸಚಿವರು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ತುಂಬಾ ಎಲ್ಲ ಅವರ ಕಾರ್ಯಕ್ರಮಗಳಿಗಿಂತ ಇದು ಮೊದಲನೇ ಆದ್ಯತೆ ಅಂತ ಹೇಳಿ ನಮ್ಮನ್ನೆಲ್ಲ ಉದ್ದೇಶಿಸಿ ಇದು ಮಾಡಲೇಬೇಕು, ನಿಮ್ಮ ಉತ್ಸಾಹ ಸಾಲದು ಅಂತೇಳಿ ನಮಗೆ ಅನೇಕ ಬಾರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಬಹುಶಃ ರಾಮ್ ಪ್ರಸಾದ್ ಅವರು, ನಮ್ಮ ದಿನೇಶ್ ಗುಳಿಗೌಡರು, ನಮ್ಮ MD ಮತ್ತು ನೀರಾವರಿ ಇಲಾಖೆ ಅನೇಕ ಅಧಿಕಾರಿಗಳು, ನಮ್ಮ ಶ್ರೀಧರ್ ಇರ್ಬೋದು, ಜಯಪ್ರಕಾಶ್ ಇರ್ಬೋದು, ಈ ತರ ಅನೇಕರು ಇಡೀ ಟೀಮೇ ಕೆಲಸ ಮಾಡಿದೆ. ಅವರ ಮಾರ್ಗದರ್ಶನದಲ್ಲಿ, ಅವರ ಡೈರೆಕ್ಷನ್ ಅನ್ನ ಇಡೀ ಟೀಮೇ ಒಂದು ಟೀಮು ಒಳ್ಳೆ ಕೆಲಸವನ್ನ ಮಾಡಿದೆ. ಬಹುಶಃ ಇದೊಂದು ಐತಿಹಾಸಿಕವಾದಂತ ದಸರಾ ಹೇಗೆ ಇಡೀ ವಿಶ್ವ ದಸರಾ ಅಂತ ಹೇಳಿ ಕರಿತೀವೋ ಅದೇ ರೀತಿ ಕಾವೇರಿ ಆರತಿನೂ ಸಹ ವಿಶ್ವದಲ್ಲಿ ಪ್ರಖ್ಯಾತಿ ಆಗ್ತಕ್ಕಂಥ ಒಂದು ಕಾವೇರಿ ಆರತಿ ಮುಂದಿನ ದಿನದಲ್ಲಿ ಆಗತ್ತೆ ಅನ್ನೋ ಒಂದು ನಂಬಿಕೆ ಭರವಸೆ ಇಟ್ಟು ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು